ಪಚನಕ್ಕೆ ಭಾರ ಇರುವುದನ್ನು ನಾವು ವಿಚಾರ ಮಾಡಬೇಕು ಅಂತ ಹೇಳಿದ್ವಿ. ಏನು ವಿಚಾರ ಮಾಡಬೇಕು? ಈಗ ಉದಾಹರಣೆಗೆ ಹೋಳಿಗೆ ಹಿಡ್ಕೊರಿ. ನಾವು 2 ಹೋಳಿಗೆ ತಿಂದ್ರೆ ನನಗೇನು ತೊಂದರೆ ಆಗಂಗಿಲ್ಲ. ಆದ್ರೆ ಒಂದು ಎರಡು ಹೋಳಿಗೆ ಮೇಲೆ ಒಂದು ಗಿರ್ದ ಹೋಳಿಗೆ ತಿಂದೆ ಅಂದ್ರೆ ನನಗೆ ಪಚನಕ್ಕೆ ತೊಂದರೆ ಆಗ್ತದ. ಅಂದ್ರೆ ಏನಿದು? ಹೋಳಿಗೆ ನಿಮಗೆ ಪಚನಕ್ಕೆ ಭಾರ ಅದ, ಆರಾಮಾಗಿ ಪಚನ ಆಗುದಿಲ್ಲ. ಅದೇ ಹೋಳಿಗೆನ ನಿಮ್ಗೆ ಪಚನಕ್ಕೆ ಹಗರ ಅಂತ ಹೆಂಗೆ ತಿಳ್ಕೊಬೇಕು? 2 ಹೋಳಿಗೆ ಬಿಟ್ಟು 4 ಹೋಳಿಗೆ ತಿಂದ್ರು ನಿಮ್ಗೆ ಏನೂ ತ್ರಾಸ ಆಗಂಗಿಲ್ಲ. 5 ಹೋಳಿಗೆ ತಿಂದ್ರು ಏನೂ ತ್ರಾಸ ಆಗಂಗಿಲ್ಲ. ಅಂದ್ರೆ ನಿಮಗೆ ಹೋಳಿಗೆ ಪಚನಕ್ಕೆ ಹಗುರದ, ಏನೂ ತೊಂದರೆ ಕೊಡಂಗಿಲ್ಲ. ಆದ್ರ 2 ಹೋಳಿಗೆ ಬಿಟ್ಟು ಗಿರ್ದ ಹೋಳಿಗೆ ಅಂದ್ರೆ 1/4 ಹೋಳಿಗೆ ತಿಂದ್ರು ನಿಮ್ಗೆ ತೊಂದರೆ ಆಗ್ತದ ಅಂದ್ರ ಅದು ನಿಮ್ಗೆ ಪಚನಕ್ಕೆ ಭಾರ ಅದ. ಸೊ ಅದನ್ನ ಎಷ್ಟು ತಿನ್ಬೇಕು ನಾನು? ಅದನ್ನ ಎಷ್ಟು ತಿನ್ಬೇಕು ಅಂದ್ರ ನಾ ದಿನ ಹೋಳಿಗೆ 2 ಹೋಳಿಗೆ ತಿನ್ಬಾರ್ದು. 2 ಹೋಳಿಗೆ ಏನದ? ಅದು ನನ್ನ ಕೆಪಾಸಿಟಿ. ಸೊ ಕೆಪಾಸಿಟಿ ಅಂದ್ರೇನು? ಅಷ್ಟು ತಿಂದ್ರೆ ಏನೂ ತೊಂದರೆ ಆಗಂಗಿಲ್ಲ, ಅದು ನಿಮ್ಮ ಕೆಪಾಸಿಟಿ. ಬಟ್ ಅದೇನದ? ಆ ಹೋಳಿಗೆ ನಿಮ್ಗೆ ಪಚನಕ್ಕೆ ಭಾರ ಅದ. ಸೊ ನೀವು ಎಷ್ಟು ತಿನ್ಬೇಕು? ನಿಮ್ಮ ಕೆಪಾಸಿಟಿಯ ಅರ್ಧ. ಅಂದ್ರೆ 2 ಹೋಳಿಗೆ ನಿಮ್ಮ ಕೆಪಾಸಿಟಿ ಅದ, ಅಷ್ಟಿಂದ ಏನು ತೊಂದರೆ ಆಗಂಗಿಲ್ಲ. ಗಿರ್ದ ಹೆಚ್ಚು ಮಾಡಿದ್ರೆ ತ್ರಾಸ ಆಗ್ತದ. ಆದ್ರೆ ನಮ್ಮ ಕೆಪಾಸಿಟಿ ಎಷ್ಟು? 2. ಕೆಪಾಸಿಟಿಯ ಅರ್ಧ ಅಂದ್ರೆ 1 ಹೋಳಿಗೆ ತಿನ್ಬಹುದು. 1 ಹೋಳಿಗೆ ತಿಂದ್ರೆ ಏನಾಗ್ತದ? ಹೊಟ್ಟೆ ತುಂಬಲಿಲ್ಲ. ಮತ್ತೇನ್ ಮಾಡ್ಬೇಕು? ಉಳಿದದ್ದೆಲ್ಲ ನಮ್ಗ ಹೊಟ್ಟೆ ತುಂಬಬೇಕಲ್ಲ. ಅವಾಗ ಏನ್ ಮಾಡೋದು? ಯಾವುದು ನಿಮಗೂ ಪಚನಕ್ಕೆ ಹಗರದ, ಯಾವುದು ಸ್ವಲ್ಪ ಹೆಚ್ಚು ಕಮ್ಮಿ ತಿಂದ್ರು ನಿಮ್ಗೆ ತೊಂದರೆ ಆಗಂಗಿಲ್ಲ, ಅದನ್ನ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು. ಅಂದ್ರೆ ಏನಾಯ್ತು? ಈಗ ಯಾವ್ದು ನಿಮಗೆ ಪಚನಕ್ಕೆ ಭಾರ ಅದ ಅದರದ್ದು ಕೆಪಾಸಿಟಿ ಅರ್ಧ ತಿಂತೀರಿ, ಉಳಿದದ್ದು ನಿಮಗೆ ಪಚನಕ್ಕೆ ಹಗರ್ ಇರೋದನ್ನ ತಿಂದು ಹೊಟ್ಟೆ ತುಂಬಿಸ್ಕೋತೀರಿ. ಅಂದ್ರ ಯಾವುದೇ ಊಟ ಮಾಡಿದ್ರ 4 ತಾಸು 4.25 ತಾಸು ನಿಮ್ಗ ಅದು ಹೊಟ್ಟೆಗೆ ಕೆಲಸ ಕೊಟ್ರಿ, ಅದು ನಿಮ್ಗ ಹೊಟ್ಟೆಗೆ ಹೆವಿ ಕೆಲಸನೂ ಆಗ್ಲಿಲ್ಲ. ಅಂದ್ರೆ ಪಚನಕ್ಕೆ ಭಾರ ಆಗುವಂಥದ್ದನ್ನು ಬಹಳ ತಿನ್ಲಿಲ್ಲ, ಬಾಯಿ ರುಚಿನೂ ಬಿಡ್ಲಿಲ್ಲ. ಹೋಳಿಗೆ ಬಿಡಂತ ಹೇಳಿದ್ನೆ ನಾನು? ಇಲ್ಲ. ಹಿಂಗೆ ಮಿರ್ಚಿ ಬಜ್ಜಿ, ಹಿಂಗೆ ಪನೀರ್ ಐಟಮು, ಹಿಂಗೆ ಪಿಜ್ಜಾ, ಬರ್ಗರ್, ನಿಮ್ಗೆ ಏನ್ ತಿನ್ಬೇಕು ಅನಿಸ್ತದ ಮೊದಲು ಏನ್ ಮಾಡ್ಬೇಕು? ಅದು ಪಚನಕ್ಕೆ ಭಾರದನೋ ಪಚನಕ್ಕೆ ಹಗರದನೋ ಅದನ್ನ ಅರ್ಥ ಮಾಡ್ಕೋಬೇಕು. ಭಾರ ಇದ್ರೆ ಏನಾಗ್ತದ? ಸ್ವಲ್ಪ ಹೆಚ್ಚು ಕಮ್ಮಿ ತಿಂದ್ರು ತೊಂದರೆ ಆಗ್ತದೆ. ಸರಿ ಆಯ್ತು, ಪಚನಕ್ಕೆ ಭಾರ ಅದ ಅಂತ ಗೊತ್ತಾಯ್ತು. ಮುಂದೇನ್ ಮಾಡ್ಬೇಕು? ಎಷ್ಟು ತಿಂದ್ರೆ ನಿಮಗೆ ಅದು ತ್ರಾಸ ಆಗಂಗಿಲ್ಲ ಅದರದ ಕೆಪಾಸಿಟಿ ಕಂಡುಹಿಡಿಬೇಕು. ಆ ಊಟಕ್ಕೆ ನಿಮ್ದು ಕೆಪಾಸಿಟಿ ಕಂಡುಹಿಡಿಬೇಕು. ಮುಂದೇನ್ ಮಾಡ್ಬೇಕು? ಆ ಕೆಪಾಸಿಟಿ ಅರ್ಧ ತಿನ್ಬೇಕು. ಅರ್ಧ ತಿಂದ್ರೆ ಹೊಟ್ಟೆ ತುಂಬಂಗಿಲ್ಲಲ್ಲ. ಉಳಿದದ್ದು ಏನ್ ಮಾಡ್ಬೇಕು? ಪಚನಕ್ಕೆ ಹಗರಿರೋದು ಏನು ಐಟಮ್ ಅವ ಅವನ್ನ ನೋಡಿ ನೀವು ಅದರಿಂದ ಹೊಟ್ಟೆ ತುಂಬಿಸ್ಕೋಬೇಕು. ಥ್ಯಾಂಕ್ ಯು.